तं ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನನ್ನ ಹೆಸರು ನಿತ್ಯ. ನಾನಿವತ್ತು ಧ್ರುವನ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದಾನ ಕಾಲದಲ್ಲಿ ಉತ್ತಾನಪಾದ ಎಂಬ ರಾಜನಿಗೆ ಇಬ್ಬರು ಹೆಂಡತಿಯರು ಇದ್ದರು, ಸುನೀತಿ ಮತ್ತೆ ಸುರುಚಿ. ಸುನೀತಿ ಮಗ ಧ್ರುವ, ಸುರುಚಿ ಮಗ ಉತ್ತಮ. ಉತ್ತಾನಪಾದಗೆ ಸುರುಚಿ ಕಂದರೆ ತುಂಬ ಪ್ರೀತಿ. ಒಂದು ದಿನ 5 ವರ್ಷದ ಧ್ರುವ ಒಂದು ದಿನ ತಂದೆಯನ್ನು ನೋಡಲು ಅರಮನೆಗೆ ಬಂದ. ಉತ್ತಮನು ತಂದೆಯ ತೊಡೆ ಮೇಲೆ ಕೂತಿರದು ನೋಡಿದ. ತಾನೂ ಕೂಡಬೇಕು ಎಂದ ಆಸೆ ಹೋಗಿ ತಾನು ಕೂತ. ಅದು ನೋಡಿದ ಸುರುಚಿ ಹೇಳಿದಳು, ಕೆಳಗೆ ಇಳಿಯಂತ. ನೀನು ಅಲ್ಲಿ ಕೂಡಬೇಕು ಅಂದರೆ ನೀನು ನನ್ನ ತೊಡೆ ಮೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ಮಾತ್ರ ಅಲ್ಲಿ ಕೂಡಕ್ಕೆ ಸಾಧ್ಯ. ಹೋಗಿ ದೇವರಲ್ಲಿ ಪ್ರಾರ್ಥಿಸು ಅಂತ ಹೇಳಿದಳು. ಆಗ ಧ್ರುವ ಅಳತ ಹೋಗಿ ಅವರಮ್ಮನತ್ರ ಹೋಗಿದ್ದ. ಧ್ರುವ ನಡೆದದ್ದೆಲ್ಲ ಹೇಳಿದ. ಆಗ ಅವರಮ್ಮ ಹೇಳಿದಳು, ಹೌದು ಕಂದ, ನಮ್ಮೆಲ್ಲರನ್ನು ಕಾಯೋನು ದೇವರೇ. ಹೋಗಿ ದೇವರಲ್ಲಿ ಶರಣಾಗು ಅಂತ ಹೇಳಿದರು. ಧ್ರುವ ಕಾಡಿಗೆ ಹೊರಟ. ಅವಾಗ ನಾರದರು ಸಿಕ್ಕಿದರು. ನಾರದರು ಕೇಳಿದರು, ನೀನು ಇಷ್ಟು ಚಿಕ್ಕ ಹುಡುಗ, ನೀನು ಯಾಕೆ ಕಾಡಿಗೆ ಬರುತ್ತಿದ್ದೀಯಾ ಅಂತ ಕೇಳಿದರು. ಧ್ರುವ ನಡೆದದ್ದೆಲ್ಲ ಹೇಳಿದ. ಆಗ ನಾರದರು ವಾಸುದೇವ 12 ಅಕ್ಷರವನ್ನು ಉಪದೇಶ ಮಾಡಿದರು. ಆಗ ಧ್ರುವ ಮಧುವನ ಅಲ್ಲಿ ತಪಸ್ ಮಾಡಕ್ಕೆ ಹೊರಟ. ಮೊದಲೇ ತಿಂಗಳು 3 ದಿನಕ್ಕೊಮ್ಮೆ ಹಣ್ಣುಗಳನ್ನ ತಿಂದು ತಪಸ್ ಮಾಡದ. ದೇವರು ಕಾಣಲಿಲ್ಲ. 2ನೇ ತಿಂಗಳು 6 ದಿನಕ್ಕೊಮ್ಮೆ ಸೊಪ್ಪುಗಳನ್ನ ತಿಂದು ತಪಸ್ ಮಾಡದ. ಆದರೂ ದೇವರು ಕಾಣಲಿಲ್ಲ. 3 ತಿಂಗಳು 9 ದಿನಕ್ಕೊಮ್ಮೆ ನೀರು ಕುಡಿದು ತಪಸ್ ಮಾಡದ. ಆದರೂ ದೇವರು ಕಾಣಲಿಲ್ಲ. 4ನೇ ತಿಂಗಳು 12 ದಿನಕ್ಕೊಮ್ಮೆ ಉಸಿರು ತಗೊಂಡು ತಪಸ್ ಮಾಡದ. ದೇವರು ಕಾಣಲಿಲ್ಲ. 5ನೇ ತಿಂಗಳು ಉಸಿರನ್ನು ತಗೊಂಡಿಲ್ಲ. ಉಸಿರು ತಗೊಳ್ಳದೆ ತಪಸ್ ಮಾಡ್ದ. ಆಗ ದೇವತೆಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಅನುಗ್ರಹ ಮಾಡಬೇಕಂತ.
ಆಗ ವಾಸುರೂಪಿ ಪರಮಾತ್ಮ ಧ್ರುವನಿಗೆ ಕಾಣಿಸಿದರು. ನಿಂಗೆ ಏನು ಬೇಕು ಅಪ್ಪ ಅಂತ ಕೇಳಿದರು. ನನಗೆ ನಮ್ಮಪ್ಪ ತೊಡೆ ಮೇಲೆ ಕೂಡಬೇಕು ಅಂತ ಹೇಳಿದ. ಭಗವಂತ ಹೇಳಿದರು, ನಿಮ್ಮ ತಂದೆ ತೊಡೆ ಮೇಲೆ ಒಂದೇ ಅಲ್ಲ, ನೀನು ಸಿಂಹಾಸನ ಮೇಲೂ ಕೂಡುತ್ತೀಯ. ಅಷ್ಟೇ ಅಲ್ಲ, ನೀನು ಧ್ರುವಲೋಕವನ್ನು ಪರಿಪಾಲಿಸುತ್ತೀಯ ಅಂತ ಹೇಳಿದರು. ಇಲ್ಲಿ ನಾರದರು ಹೋಗಿ ಉತ್ತಾನಪಾದಗೆ ಧ್ರುವಬರ ಸುದ್ದಿ ಅನ್ನು ತಿಳಿಸಿದರು. ಎಲ್ಲರೂ ಧ್ರುವನ ಸ್ವಾಗತ ಮಾಡಲು ಹೊರಟರು. ಆಗ ಧ್ರುವ ರಾಜನಾಗಿ ಚಕ್ರವರ್ತಿನಾಗಿ ಪರಿಪಾಲಿಸಿದ್ದ. ಧ್ರುವಲೋಕವನ್ನು